ಆರ್ಎಸ್ಎಸ್ನವರು ಹಿಂದೂಗಳೇ ಅಲ್ಲ, ಕೇವಲ ಹಿಂದುತ್ವವಾದಿಗಳಷ್ಟೇ. ಇದು ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಧರ್ಮದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡ್ತೇವೆ ಅಂದ್ರೆ ನಡೆಯೋದಿಲ್ಲ. ಆರ್ಎಸ್ಎಸ್ ಕೇವಲ ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಆರ್ಎಸ್ಎಸ್ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇರೋ ಸಂಸ್ಥೆ ಅಂತ ಯತೀಂದ್ರ ಹೇಳಿದ್ದಾರೆ. ರಿಜಿಸ್ಟರ್ ಮಾಡಿಸಬಾರ್ದು. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ದರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಸೊ